ವೋಟ್ ಹಾಕಿಸಿಕೊಂಡು ಹೋದ ಸುರೇಶ್ ಗೌಡ ಅವರೇ ಎಲ್ಲಿ ಹೋದ್ರಿ? ಸ್ವಾಮಿ ವೋಟ್ ಕೊಟ್ಬಿಡಿ, ನಿಮ್ಮ ರೋಡ್ ನಾವು ಬೆಳಿಗ್ಗೆನೆ ರೆಡಿ ಮಾಡಿಸ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ. 3 ಬಾರಿ ಶಾಸಕರಾದ್ರೂ ಕ್ಷೇತ್ರದಲ್ಲಿ ಕೆಲ್ಸ ಮಾಡ್ತಾನೆ ಇಲ್ವಂತೆ. ನಾವು ನೆಂಬಿ ಎಲ್ಲ ಇವರೇ ತಂದೆ ತಾಯಿ ಅಂತ ವೋಟ್ ಕೊಡ್ತೀವಿ. ವೋಟ್ ಕೊಟ್ಟಾದ್ಮೇಲೆ ಅವ್ರ ಅಡ್ರೆಸ್ಗೆ ಇರಲ್ಲ, ಈ ರೋಡಲ್ಲಿ ನಾವು ತಿರ್ಗಾಡಕ್ಕಾಗಲ್ಲ. ಕೆಸರು ಗದ್ದೆಯಾದ ರಸ್ತೆಯಲ್ಲಿ ಬಾಳೆ ಗಿಡ ನೆಟ್ಟು ಗ್ರಾಮಸ್ಥರ ಆಕ್ರೋಶ. ಬೇಜೆಯಾಗಿ ಸುಸ್ತಾಗಿ ಎತ್ಕೊಂಬಂದಿದೆ, ಕೈ ಜಾರಿ ಬಿದ್ದೋದೆ ಕೆಸರೊಳಗೆ. ಏನಂದ್ರೆ ನಾವು ಮಂಡ್ರು, ನಾವು ರೈತರಾಗಿರೋದ್ರಿಂದ ನಮಗೆ ಇದನ್ನ ಬಿಟ್ರೆ ಗತಿ ಇಲ್ಲ. ಈ ಹಿಂದೆ ಶಾಸಕರಾಗಿದ್ದ ಗೌರಿಶಂಕರ್ ಅವರು ಕೂಡ ತಲೆನೇ ಕೆಡಿಸ್ಕೊಂಡಿಲ್ವಂತೆ. ಏನಾಗ್ತದೆ, ನನ್ನ ತಂಗಿ ಬಂದವಳೆ, ನಮ್ಮ ಅಕ್ಕ ಬಂದವಳೆ ಅಂತ ಏನ್ ಮಾಡ್ತಾರೆ? ಅವತ್ತು ನಮ್ಮ ಗಂಡು ಮಕ್ಕಳು ನಮ್ಮ ಬೆನ್ನಿಂದ ನಿಂತ್ಕೋಬೇಕು. ಸುರೇಶ್ ಗೌಡ್ರು ಅವ್ರು ಬಂದಾಗೆಲ್ಲ ಹೇಳಿದೀವಿ, ಯಾವುದೇ ಕಾರಣಕ್ಕೂ ಇದನ್ನ ಈ ಸರಿ ಬಂದು ಬೆಳಿಗ್ಗೆ ಮಾಡಿಸ್ತೀವಿ ಅಂತಾರೆ. ಊರೊಳಗೆ ಬಂದ್ರೆ ಹೂನಾರ ಹಾಕಿಸ್ಕೊಂತಾರೆ, ಹೋಗ್ತಾರೆ. ವಿಡಿಯೋವಾಗಿ ಹೇಳಿದ್ರೆ ಅವ್ರಿಗೆ ಕಾಲ್ಜಾರ್ ಬಿದ್ದೋತಿ ನಾವು ಬರೋಕ್ಕಾಗಲ್ಲ ಅಂತಾರೆ. ಅವ್ರು ನಾವು ಹಾಸ್ಪಿಟ್ಲಿಗೆ ಸೇರ್ಸೋಕ್ಕಾಗಲ್ವಲ್ಲ. ಸದಾ ತಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತೀನಂತ ಹೇಳ್ತಾ ಸರ್ಕಾರವನ್ನ ಟೀಕಿಸ್ತಾ ಇರೋ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಸುರೇಶ್ ಗೌಡ ಅವರೇ ಇಲ್ಲಿನ ಜನರ ಗೋಳನ್ನ ಒಮ್ಮೆ ಕೇಳಿ. ವೋಟ್ ಹಾಕಿದ ಜನರನ್ನೇ ಮರೆತ್ರೆ ಹೇಗೆ? ಚುನಾವಣೆ ವೇಳೆ ಕೊಟ್ಟ ಭರವಸೆಯನ್ನ ಈಡೇರಿಸದೆ ಮತದಾರರಿಗೆ ಮಹಾ ಮೋಸ ಮಾಡಿಬಿಟ್ರೆ ಜನರು ಎಲ್ಲಿಗೆ ಹೋಗ್ಬೇಕು? ಸಮಸ್ಯೆ ಪರಿಹರಿಸುವಂತೆ ಅದೆಷ್ಟೋ ಬಾರಿ ಇಲ್ಲಿನ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು, ಇಲ್ಲಿನ ಜನರ ಕಣ್ಣೀರು ಕಾಣ್ತಾ ಇಲ್ಲ. ಈ ಗ್ರಾಮಕ್ಕೆ ಬರಲು ಪಿಡಿಒ ಆಗ್ಲಿ ಅಧಿಕಾರಿಗಳಾಗ್ಲಿ ಬರಲು ಹೆದರುತ್ತಿದ್ದಾರೆ. ಗ್ರಾಮದ ಜನರ ಬೈಗುಳಕ್ಕೆ ಹೆದರಿ ಬರ್ತಾ ಇಲ್ಲ. ಬದಲಾಗಿ ಇಲ್ಲಿಗೆ ಬಂದ್ರೆ ನಾವೇ ಆಸ್ಪತ್ರೆಗೆ ಸೇರ್ತೀವಿ ಅನ್ನೋ ಭಯಕ್ಕೆ. ಯಾಕಂದ್ರೆ ಈ ಗ್ರಾಮದ ರಸ್ತೆ ಸಂಪೂರ್ಣ ಕೆಸರು ಗದ್ದೆಯಾಗಿದ್ದು ಕಾಲು ಜಾರಿ ಬೀಳ್ತೀವಂತ. ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲದೆ ನಿತ್ಯ ನರಕದ ಜೀವನವನ್ನ ಇಲ್ಲಿನ ಗ್ರಾಮಸ್ಥರು ಅನುಭವಿಸುತ್ತಿದ್ದಾರೆ. ಈ ರಸ್ತೆ ದುರಸ್ತಿ ಮಾಡುವಂತೆ ಶಾಸಕ ಸುರೇಶ್ ಗೌಡ ಸಂಸದ ಸೋಮಣ್ಣಗೆ ಮನವಿಯನ್ನ ಮಾಡಿಕೊಂಡ್ರು, ನೋ ಯೂಸ್. ಅಲ್ಲದೆ ಸಿಎಂ ಸಿದ್ದರಾಮಯ್ಯಗೂ ಪತ್ರ ಬರೆದ್ರೂ ಕೂಡ ನೋ ಯೂಸ್ ಆಗಿದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೂಳೂರು ಹೋಬಳಿಯ ಕೆರೆಬಂಡಿಪಾಳ್ಯ ಗ್ರಾಮ ದಶಕಗಳಿಂದಲೂ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಕೆರೆಬಂಡಿಪಾಳ್ಯ ಗ್ರಾಮ ಕಲ್ಲಯ್ಯನಪಾಳ್ಯ, ಕೋಡಿಪಾಳ್ಯ, ಮುಳುಕುಂಟೆ, ಗುಬ್ಬಿ ಹನುಮಂತನಪಾಳ್ಯ, ಹೊನಸಗೆರೆ, ಬೇಗೂರು, ಚಿಕ್ಕಾಪುರ, ಗೂಬೇಪಾಳ್ಯ ಸೇರಿ ನಾನಾ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆಯಾಗಿದ್ದು ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಗ್ರಾಮದ ರಸ್ತೆ ಡಾಂಬರೀಕರಣವನ್ನೇ ಕಂಡಿರುವಂತೆ. ಬೇಸಿಗೆಯಲ್ಲಿ ಸಂಪೂರ್ಣ ಧೂಳುಮಯವಾದರೆ ಮಳೆಗಾಲದಲ್ಲಿ ಮಣ್ಣು ರಸ್ತೆಯಲ್ಲಿ 1 ಅಡಿಯಷ್ಟು ನೀರು ತುಂಬಿಕೊಂಡು ಪೂರ್ತಿ ಕೆಸರು ಗದ್ದೆಯಾಗಲಿದ್ದು ಈ ರಸ್ತೆಯಲ್ಲಿ ಹೋದವರು ಶಿವನ ಪಾದಕ್ಕೆ ಸೇರೋದೊಂದು ಬಾಕಿಯಾಗಿದೆ. ತುಮಕೂರು ನಗರದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮದ ರಸ್ತೆ ಡೋಲಾಮಯವಾಗಿದ್ದು ನಿತ್ಯ ನರಕದಲ್ಲಿ ಜನರು ಜೀವನ ಮಾಡುತ್ತಿದ್ದಾರೆ. ಇದರಿಂದ ರೋಸಿ ಹೋದ ಕೆರೆ ಬಂಡಿಪಾಳ್ಯದ ಗ್ರಾಮಸ್ಥರು ಕೆಸರು ಗದ್ದೆಯಾದ ರಸ್ತೆಯಲ್ಲಿ ಬಾಳೆ ಗಿಡ ನೆಟ್ಟಿ ಶಾಸಕ ಸುರೇಶ್ ಗೌಡ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕೂಡಲೇ ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ರು. ಇನ್ನು ಕೆರೆಬಂಡಿಪಾಳ್ಯ ಗ್ರಾಮದಲ್ಲಿ ದಿನ 100 ಮಂದಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕೆಲಸಕ್ಕೆ ಹೋಗುವ ನೌಕರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಅನಿವಾರ್ಯತೆ ಇದೆ. ಅಷ್ಟೇ ಯಾಕೆ, ಯಾರಿಗಾದ್ರೂ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾದರೆ ಈ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಬರಲು ಸಾಧ್ಯವಾಗದೆ ರೋಗಿಯನ್ನ ಹೆಗಲ ಮೇಲೆ ಹೊತ್ಕೊಂಡೇ ಹೋಗೋದು ಅನಿವಾರ್ಯವಾಗಿದೆ. ವೋಟ್ ಹಾಕಿಸಿಕೊಂಡ ಜನರನ್ನ ನರಕಕ್ಕೆ ದೂಡಿದ್ದಾರೆ ಅಂತ ಸುರೇಶ್ ಗೌಡ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಮಸ್ಕಾರ. ಈಗಾಗಲೇ 10 ವರ್ಷದಿಂದಲೂ ಅದರಿಂದ ಆಚಿಂದಲೂ ಈ ರೋಡು ಯಾರು ಬಂದರೂ ಏನು ಮಾಡೋಕ್ಕೂ ಆಗಿಲ್ಲ. ಅಂದರೆ ಸ್ವಾಮಿ ವೋಟ್ ಕೊಟ್ಬಿಡಿ, ನಿಮ್ಮ ರೋಡ್ ನಾವು ಬೆಳಿಗ್ಗೆನೆ ರೆಡಿ ಮಾಡಿಸ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ. ನಾವು ನೆಂಬಿ ಎಲ್ಲ ಇವರೇ ತಂದೆ ತಾಯಿ ಅಂತ ವೋಟ್ ಕೊಡ್ತೀವಿ. ವೋಟ್ ಕೊಟ್ಟಾದ್ಮೇಲೆ ಅವ್ರ ಅಡ್ರೆಸ್ಗೆ ಇರಲ್ಲ, ಈ ರೋಡಲ್ಲಿ ನಾವು ತಿರ್ಗಾಡೋಕ್ಕಾಗಲ್ಲ. ಮೊನ್ನೆ ಬೇಜೆಯಾಗಿ ಸುಸ್ತಾಗಿ
ಎತ್ಕೊಂಬಂದಿದ್ದೆ, ಕೈ ಜಾರಿ ಬಿದ್ದೋದೆ ಕೆಸರೊಳಗೆ ಬಿದ್ದೋಗಿ ಆಮೇಲೆ ಮನೆ ತಗೊಂಡೋಗಿ ಬೇರೆ ಆಯಿತು. ಆಮೇಲೆ ನಾನು ಅಚ್ಚುಕಟ್ಟು ಮಾಡೋದೇ ಆಯಿತು ಮನೆಯವರೆಲ್ಲನ. ನಿಮ್ಮ ಶಾಸಕರು ಒಳ್ಳೆಯವರು, ಕೆಲಸ ಮಾಡಿಕೊಡ್ತಾರೆ ಅಂತಾರೆ, ಏನು ಮಾಡಿಕೊಡ್ತಿಲ್ವಾ? ಏನು ಸ್ವಾಮಿ ಈ ಥರ ಆದರೆ ನಾವು ಮನುಷ್ಯರಲ್ವ? ಅಲ್ಲ, ನಮಗೆ ಒಂದು ಮಾನವೀಯತೆ ಇಲ್ವಾ? ಆದರೆ ಬರ್ತಾರೆ, ನೀವು ಓಟ್ ಹಾಕ್ಸ್ಕೊಳ್ಳಿ, ಓಟ್ ಹಾಕೋಕ್ಕೆ ನಾವಿದ್ದೀವಿ, ನೀವು ಓಟ್ ಹಾಕ್ಸ್ಕೊಳಕ್ಕೆ ಇದ್ದೀರ. ಆದ್ರೂ ನಮ್ಮ ಸಮಸ್ಯೆ ಪರಿಹಾರ ಮಾಡಿದ ಮೇಲೆ ನಿಮಗೆ ಓಟ್ ಹಾಕಿ ಏನು ಪ್ರಯೋಜನ? ನಾವು ಅಂಥ ಭಕ್ತರು, ಅಂಥ ಧೀರರು ಯಾರಾದರೂ ಬಂದು ಒಂದು ಹೆಸರು ತಗೊಳ್ಳಿ, ರೋಡ್ ಮಾಡಿಸಿ ಒಂದು ಹೆಸರು ತಗೊಂಡ್ರೆ ಹಿಂಗೆ ಹೇಳ್ತೀರಾ? ಹಿರಿಯರು ನಾವು ಹೇಳ್ತೀವಿ, ಒಂದು ಹೆಸರು ತಗೊಳ್ಳಿ, ನಿಮಗೆ ಓಟು ಮಿಸ್ ಇಲ್ದಂಗೆಲ್ಲ ಎಲ್ಲ ಮನಸ್ಸಲ್ಲಿ ಇಕ್ಕೊಂಡು ನಿಮಗೆ ಓಟ್ ಹಾಕ್ತಾರೆ. ದಯವಿಟ್ಟು ಬಂದು ಈ ಒಂದು ಸಮಸ್ಯೆ ನೀವು ಪರಿಹಾರ ಮಾಡಬೇಕು ಅಂತ ನಿಮ್ಮಲ್ಲಿ ನಾವು ಬೇಡ್ಕೊಂತೀವಿ ಸ್ವಾಮಿ. ಇನ್ನು ಮೊದಲು ಏನು ಇದಕ್ಕೆ ಮೊದಲು ಅದರಿಂದ ದಯವಿಟ್ಟು ಬಂದು ಈ ರೋಡನ್ನು ಸರಿ ಮಾಡಿಸ್ಕೊಟ್ರೆ 3-4 ಹಳ್ಳಿಯವರು ಇಲ್ಲಿ ಓಡಾಡೋಕ್ಕೂ ಸೊರತ್ತದೆ. ಆದರೆ ಕಾಯಿಲೆ ಕಸಾಲು ಒಳ್ಳೆಯ ಅರ್ಧ ಹೊತ್ತಿನಾಗ ಸೊರತ್ನಾಗ ಏನೋ ಕಾಯಿಲೆ ಇರ್ತೀವಿ, ನಾವು ಹೋಗ್ಬಿಟ್ಟು ಇದಕ್ಕೆ ಹೋಗ್ಬೇಕು, ಶಾಪ್ಗೆ ಹೋಗ್ಬೇಕು, ಅವು ನುಡಿಕೆಗೆ ಬರಬೇಕು, ಆಮೇಲೆ ತುಮಕೂರಿಗೆ ಬರಬೇಕು. ಈ ಕಡೆಯಿಂದ ಮುಳ್ಕುಂಟೂರು ಬರೋಕ್ಕಾಗಲ್ಲ, ಈ ಕಡೆಯಿಂದ ಕೋಳಿಪಾಡ್ಯವ್ರು ಬರೋಕ್ಕಾಗಲ್ಲ, ಈ ಕಡೆಯಿಂದ ನಾವು ಈ ಕಡೆಗೆ ಹೋಗೋಕ್ಕಾಗಲ್ಲ. ದಯವಿಟ್ಟು ಈ ಸಾರಿ ನೆಗ್ಲೆಕ್ಟ್ ಮಾಡದೆ ನಮಗೆ ಈ ರೋಡ್ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾವು ಕಳಕಳಿಯಾಗಿ ಬೇಡ್ಕೊತಾ ಇದ್ದೀವಿ. ಇನ್ನು ದಶಕಗಳಿಂದ ಈ ಗ್ರಾಮದ ರಸ್ತೆ ಇದೇ ಸಮಸ್ಯೆಯಾಗಿದ್ದು, ಮಳೆಗಾಲದಲ್ಲಿ ಅದೆಷ್ಟೋ ಮಂದಿ ಈ ಕೆಸರು ಗದ್ದಿಯಾದ ರಸ್ತೆಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆಗಳು ಕೂಡ ಇವೆ. ರಸ್ತೆ ಸಂಪರ್ಕ ಇಲ್ಲದ ಈ ಗ್ರಾಮದ ಜನರು ಬಸ್ ಮುಖವನ್ನ ಕೂಡ ಕಂಡೇ ಇಲ್ವಂತೆ. ಏನ್ ಮಾಡೋದು, ನಮಗೆ ಈ ರೋಡ್ ಬಿಟ್ರೆ ಬೇರೆ ಗತಿಯಿಲ್ಲ, ಜಮೀನಿಗೆ ಎಮ್ಮೆ ಹಸುವನ್ನ ಕರೆದುಕೊಂಡು ಹೋಗ್ಲೇಬೇಕು. ದಿನ ಈ ರೋಡ್ನಲ್ಲಿ ಓಡಾಡಿ ನಾವು ಬಂಡರಾಗ್ಬಿಟ್ಟಿದ್ದೀವಿ. ನಮ್ಮ ಶಾಸಕರು ಮಾತ್ರ ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ದೆ ಅವರ ಮನೆಯಲ್ಲಿ ಊಟ ಮಾಡಿ ಆರಾಮಾಗಿ ಮಲ್ಕೋತಾರೆ. ನಮ್ಮ ಪಾಡನ್ನ ಯಾರಿಗೆ ಹೇಳೋಣ? ನಮ್ಮ ಊರಿನ ಹೆಣ್ಣು ಮಕ್ಕಳು ಈ ರೋಡ್ನಲ್ಲಿ ನಡೆದುಕೊಂಡು ಹೋಗುವಾಗ ನಮ್ಮ ಹಿಂದೆ ಕಾಯ್ದುಕೊಂಡು ಬರ್ತಾರೆ ಅಂತ ಗ್ರಾಮಸ್ಥರು ಕಿಡಿಕಾಡಿದ್ರು. ಇಲ್ಲಿ ನಮಗೆ ಭಾರಿ ಅನಾನುಕೂಲ ಕಣಪ್ಪ. ಏನಂದ್ರೆ ನಾವು ಮಂಡ್ರು, ನಾವು ರೈತರಾಗಿರೋದ್ರಿಂದ ನಮಗೆ ಇದನ್ನ ಬಿಟ್ಟರೆ ಗತಿ ಇಲ್ಲ. ನಾವು ಹೋಗ್ಲೇಬೇಕು. ದನ ಹೊಡ್ಕೊಂಡು ಹೋಗ್ಬೇಕು, ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು, ಕುರಿಯೋ ಮ್ಯಾಕೆಯೋ, ಇದು ಬಿಟ್ಟರೆ ನಮಗೆ ಗತಿ ಇಲ್ಲ. ಇಲ್ಲಿ ರೋಡ್ ನೋಡಿ ಆ ಪಕ್ಕಕ್ಕೆ ಅಲ್ಲದು ಹುಲ್ಲು ಮಸಿ ಎಲ್ಲ ಒತ್ಲಿಸ್ಕೊಂಡು ಒಳಕ್ಕೂ ಬರ್ತಾರೆ. ನಾವು ಹೆಂಗೆ ಇಲ್ಲಿ ತಿರ್ಗಾಡ್ಬೇಕು? ಸಾಲದಕ್ಕೆ ನಾವೆಲ್ಲ ಹೊರಗಡೆ ಇರೋಂಥ ಜನ ರಾತ್ರಿನಾಗೆಲ್ಲ ಒಂದು ಬಸ್ಸು ಬಾಂಟೋ ಮಕ್ಕಳು ಕಾಯಿಲೋ ಕಸಾಲೆ ಆದ್ರೆ ನಾವು ಏನು ಮಾಡಬೇಕು? ಶಾಸಕರು ಹೇಳಿಲ್ವಾ ಅಂದ್ರೆ ಶಾಸಕರು ಊಟ ಮಾಡ್ತಾರೆ, ಅಚ್ಚುಕಟ್ಟಾಗಿ ಅವ್ರು ಮನಿಕಂತಾರೆ. ನಮ್ಮ ಪಾಡು ಹೇಳಿ, ಇಲ್ಲಿ ನಾವು ಬೆಳೆದು ಕೊಟ್ಟಿದ್ದು ಈಟ ಓಟ ಕೊಟ್ಟರೆ ತಾನೇ ರೈತರು ನೀವೆಲ್ಲ ತಿನ್ನೋದು. ಓಟ್ ಹಾಕ್ಬೇಕಾರೆ ಕೇಳಲಿಲ್ಲ ನೀವು? ಮಾಡ್ಕೊಡಿ ಅಂತ ಅಪ್ಪ ಎಲ್ಲರಿಗೂ ಕೈ ಮುಗಿತೀವಿ ನಾವು, ಆದ್ರೆ ನಮ್ಮ ಕಷ್ಟ ಯಾರು ಕೇಳಲ್ಲ. ಯಾವಾಗಿಂದ ಈ ಸಮಸ್ಯೆ ಇರೋದು? ಸಮಸ್ಯೆ ಇಲ್ಲಿ ಇದ್ದೇ ಐತೆ ಗಣಪ್ಪ. ಇದ್ದೇ ಐತೆ. ಇಲ್ಲಿ ಸಮಸ್ಯೆ ಬಗೆಹರ್ಸಕ್ ಆಗದೇ ಇಲ್ಲ. ಯಾವ ಶಾಸಕರು ಬಂದ್ರೆ ಏನು ಆಗ್ತಿಲ್ಲ, ಯಾರು ಏನು ಮಾಡಿಲ್ಲ ಕಣಪ್ಪ. ಏನ್ ಹೇಳ್ತೀರಾ ಶಾಸಕರಿಗೆ? ಶಾಸಕರಿಗೆ ಏನ್ ಹೇಳ್ಬೇಕು ಅಂತಂದ್ರೆ, ಅವ್ರಿಗೆ ನಾನು ಏನಂತ ಕೇಳ್ಕೊಂತೀನಿ ಅಂದ್ರೆ, ಮನವಿ ಕೇಳ್ಕೊಂತೀನಿ. ನೋಡಿ ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲರೂ ಈ ಭೂಮಿಗೆ ನಾವು ಹೊರೆ. ಇಲ್ಲಿ ನೋಡಿ ಇಲ್ಲೆಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಎಲ್ಲ ಸೇರ್ಕೊಂಡಿರೋರು ಈ ಭೂಮಿಗೆ ಹೊರೆ ನಾವು ಇಲ್ಲಿ. ಇವ್ರನ್ನೆಲ್ಲ ನಮ್ಮನ್ನ ಏನ್ ಮಾಡ್ಬೇಕು ಅಂತ ಮಾಡಿದ್ದೀರಾ ನೀವು? ನಿಮಗೆ ಕಣ್ ಕಾಣಿಸಲ್ವಾ? ಸುರೇಶ್ ಗೌಡ್ರು ಬಂದ್ರು ಏನ್ ಹೇಳ್ತಾರೆ? ಆ ರೋಡ್ಗೂ ನನಗೂ ಏನು ಇದಿಲ್ಲ ಕಣ್ರು ಅಂತಾರೆ. ಅವ್ರು ಯಾರೋ ಇನ್ನೊಬ್ರು ಬರ್ತಾರೆ, ಅಯ್ಯೋ ಇದು ಏನು ಮಾಡಕ್ಕಾಗಲ್ಲ ಕಣೋ ಅಂತ ಒಬ್ರಂತಾರೆ. ನೀವೆಲ್ಲ ದುಡ್ಡು ಹಾಕ್ರೋ ಅಂತ ಒಬ್ರಂತಾರೆ. ಯಾವ ದುಡ್ಡು ಕೊಡೋಣ ನಾವು? ಕೊಟ್ರು ಕೊಡೋಣ, ಮಾಡ್ಸೋದು ಯಾರವ್ರು ಇದ್ರಾಗೆ? ಇದು ಮುಳ್ಕುಂಟೆಗೆ ಹೋಗುತ್ತೆ. ಇಲ್ದಿದ್ದಕ್ಕೆ ಸಾಲದಿದ್ದಕ್ಕೆ ಇನ್ನೂ ಒಂದು ಸ್ವಾಮಿ ನೋಡಿ, ನಮಗೆ ಊರಲ್ಲಿ ಇಲ್ಲಿ ಮುಳ್ಕುಂಟೆ ಗ್ರಾಮ ಅನ್ನೋದು ಒಂದೈತಿ ನೋಡಿ. ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಸೇರಿ 3 ವರ್ಷಕ್ಕೊಂದ್ಸರಿ ನಾವು ಇಲ್ಲಿ ಗ್ರಾಮದಮ್ಮನ ಜಾತ್ರೆ ಅಂತ ಮಾಡ್ತೀವಿ. ನಮ್ಮ ಮನೆಗೆ ಬರ್ತಕ್ಕಂಥ ಅಕ್ಕನೋ ತಂಗಿಯೋ ಬದ್ಲೋ ಬಳಗೋ ನಾವು ಕರ್ಸ್ಕೋಬೇಕು, ಗೊತ್ತಾಯ್ತ? ಈ ರಸ್ತೆಯಲ್ಲಿ ಬರಬೇಕು. ಒಂದು ಆರ್ತಿ ಒತ್ಕೊಂಡ್ರೆ ಹಿಂದೆಗಡೆ ಗಂಡು ಮಕ್ಕಳು ನಮ್ಮನ್ನ ಹಿಂದೆಗಡೆ ಜಾಗಿಟಾಗಿ ಹಿಡ್ಕೊಂಡಿರ್ಬೇಕು, ಎಲ್ಲಿ ಬಿದ್ದೋತವೋ ಅಂತ. ಜಾಗಿಟ್ ಹಿಂದೆಗಡೆ ನಮ್ಮ ಗಂಡು ಮಕ್ಕಳು ನಮ್ಮನ್ನ ಹಿಡ್ಕೊಂಡಿರ್ಬೇಕು, ನಮ್ಮ ಅಣ್ಣ ತಮ್ಮಂದಿರು ಹಿಡ್ಕೊಂಡಿರ್ಬೇಕು. ಹೋಗೋಕ್ಕಾಗಲ್ಲ. ಎಷ್ಟೋ ಹೆಣ್ಮಕ್ಳುಗಳು ಈಗ ನಾವು ರೈತರಾದ್ಮೇಲೆ ನಾವು ದಿನ ರೇಷ್ಮೆ ಸೀರೆ ಉಟ್ಕೊಳಕ್ಕಾಗಲ್ಲ ಕಣಪ್ಪ.
ಒಂದು ಹಬ್ಬ ಹುಣ್ಣಿಮೆ ಒಂದು ದೇವ್ರ ದಿಂಡ್ರು ಆದಾಗ ಒಂದು ರೇಷ್ಮೆ ಸೀರೆ ಅನ್ನೋದು ನಾವು ಉಟ್ಕೊಳ್ಳೋದು ಮೈ ಮೇಲೆ ಹಾಕೋದು, ಒಂದು ಅಚ್ಚುಕಟ್ಟಾದ ಒಂದು ಬಟ್ಟೆ ಅಂತ ಹಾಕೊಳ್ಳೋದು, ಒಂದು ಒಡವೆ ಹೊಸ್ತಾ ಇಕ್ಕೊಳ್ಳೋದು. ಈಗೇನಾಗ್ತದೆ, ನನ್ನ ತಂಗಿ ಬಂದವಳೆ, ನಮ್ಮ ಅಕ್ಕ ಬಂದವಳೆ ಅಂತ ಏನು ಮಾಡ್ತಾರೆ? ಅವತ್ತು ನಮ್ಮ ಗಂಡು ಮಕ್ಕಳು ನಮ್ಮ ಬೆನ್ನಿಂದ ನಿಂತ್ಕೋಬೇಕು. ಆ ಪರಿಸ್ಥಿತಿ ಇಲ್ಲಿ ಈ ರೋಡ್ ಬಂದೈತೆ ಕಣಪ್ಪ. ಇನ್ನು ಕೆರೆಬಂಡಿ ಪಾಳ್ಯದ ಗ್ರಾಮದ ರಸ್ತೆ ಬಗ್ಗೆ ಶಾಸಕರಾದ ಸುರೇಶ್ ಗೌಡರ ಬಳಿ ಹೇಳಿ ಹೇಳಿ ನಾವೇ ಸುಸ್ತಾಗ್ಬಿಟ್ಟಿದ್ದೇವೆ. ಓಟ್ ಹಾಕಿಸಿಕೊಳ್ಳುವಾಗ ಬರ್ತಾರೆ, ಗೆದ್ದ ನೆಕ್ಸ್ಟ್ ಡೇನೆ ಈ ರಸ್ತೆ ಮಾಡಿಸ್ತೀವಂತ ಹೇಳ್ತಾರೆ. ಆದ್ರೆ 3 ಬಾರಿ ಸುರೇಶ್ ಗೌಡ ಅವರು ಶಾಸಕರಾಗಿದ್ರು ರಸ್ತೆ ಮಾತ್ರ ಮಾಡ್ಕೊಳ್ತಾ ಇಲ್ಲ. ಊರೊಳಗೆ ಬರ್ತಾರೆ, ಹೂವಿನ ಹಾರ ಹಾಕಿಸ್ಕೊಂಡು ಹೋಗ್ತಾರೆ, ನಮ್ಮ ಮನವಿಯನ್ನ ಕಿವಿಗೆ ಹಾಕೊಳ್ಳದೆ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಶಾಸಕರಾಗಿದ್ದ ಗೌರಿಶಂಕರ್ ಅವರ ಬಳಿಯೂ ರಸ್ತೆ ಮಾಡಿಸುವಂತೆ ಕೇಳ್ಕೊಂಡಿದ್ರು, ಏನೂ ಮಾಡ್ಲಿಲ್ಲ. ಎಲ್ಲಾ ಕೆಲಸ ಮಾಡ್ತಾರೆ, ಆದ್ರೆ ರೋಡ್ ಮಾತ್ರ ಮಾಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಹಾಲಿ ಹಾಗೂ ಮಾಜಿ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. 20 ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. 3 ಸರಿ ಶಾಸಕರಾದರು ಸುರೇಶ್ ಗೌಡರು, ಅವರು ಬಂದಾಗೆಲ್ಲ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಇದನ್ನ ಈ ಸರಿ ಬಂದು ಬೆಳಿಗ್ಗೆ ಮಾಡಿಸ್ತೀವಿ ಅಂತಾರೆ. ಊರೊಳಗೆ ಬಂದರೆ ಹೂನಾರ ಹಾಕಿಸ್ಕೊಂತಾರೆ, ಓದ್ತಾರೆ. ಉಳ್ಕೊಂಡೆ ಅಕ್ಕಪಕ್ಕದ ಗ್ರಾಮಸ್ಥರು ಬರ್ತಾರೆ, ಅವ್ರ ಜೊತೆ ಬರ್ತಾರೆ, ಕ್ಯೂಗೆ ಹಾಕೊಂಡಾಗ ಅವ್ರು ಹೋಗ್ತಾರೆ. ಭಾರಿ ಸಮಸ್ಯೆ ಆಗೋಯ್ತೆ. ನಾವೊಂದು ಓಟ್ ಹಾಕ್ಬೇಕಾದ್ರೂ ಮುಳ್ಕೊಂಡೆ ಗ್ರಾಮಕ್ಕೆ ಹೋಗಬೇಕು. ಒಂದು ಆರತಿ ದೇವ್ರ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಅವರು ಬೇಕಾದ್ರೆ 2 ವೀಲರಾಗಿ ಒಂದ್ಸ್ಕರೆ ಮುಖಾಂತರವಾಗಿ ಬಂದು ಅವ್ರ ಕೆಲಸ ಮುಗಿಸ್ಕೊಂಡೋಗ್ತಾರೆ. ಇಲ್ಲಿನ ಜನಗಳಿಗೆ ಏನೂ ಇದು ಮಾಡಲ್ಲ. PDO ಹೇಳಿರೋಲ್ಲ, ಯಾರಿಗೆ ಹೇಳಿರೋಲ್ಲ, ಬರ್ತೀವಿ ಅಂತ ಅವ್ರಿಗೆ ಒಂದ್ಸ್ಕರೆ ಗ್ರಾಮ ಪಂಚಾಯತಿಗೆ ಬರ್ತೈತಿದ್ವು. PDO ಹೇಳಿದ್ರೆ ಅವ್ರಿಗೆ ಕಾಲ್ಜಾರ್ ಬಿದ್ದೋತಿ ನಾವು ಬರೋಕ್ಕಾಗಲ್ಲ ಅಂತಾರೆ. ಅವ್ರು ನಾವು ಹಾಸ್ಪಿಟ್ಲಿಗೆ ಸೇರ್ಸೋಕ್ಕಾಗಲ್ವಲ್ಲ, ನಾವೆಲ್ಲ ಚಂದ ಎತ್ಬೇಕಲ್ಲ. ಅದರಿಂದ ಅವ್ರು ಹುಷಾರಾಗಿ ಅವರೇ ಯಾವುದೇ ಕಾರಣಕ್ಕೆ 3 ಸರಿ ಶಾಸಕರಾಗ್ಯವ್ರೆ, ಅವ್ರ ಕೈಲಾಗಿಲ್ಲ. 3 ಸರಿ ಓಟ್ ಹಾಕಿದ್ದು ಯೂಸ್ ಆಗಿಲ್ಲ. ಎಲ್ಲ ಕೆಲಸ ಮಾಡ್ತಾರೆ, ಇದೊಂದು ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ಮುಂದಾಗಿ ಒಂದು ಸರಿ ಗೌರಿಶಂಕರ್ ಗೆದ್ರು, ಅವ್ರಿಗೂ ಹೇಳ್ದು, ಅವ್ರ ಕೈಲೂ ಆಗಲಿಲ್ಲ. 3 ಸರಿ ಸುರೇಶ್ ಗೌಡ ಗೆದ್ದವ್ರೆ, 3 ಸರಿನೂ ಏನಿಲ್ಲ. ವೆಂಕಟರಾಮ ಸ್ವಾಮಿ ಪಾದ ಗೋವಿಂದ ಅನ್ನಂಗೆ 3 ಸರಿ ತಿರುಪತಿ ಇಕ್ಬಿಟ್ಟವ್ರೆ. ಇನ್ನು ಮುಂದಕ್ಕೆ ಯಾರು ಬರ್ತಾರೋ ಗೊತ್ತಿಲ್ಲ, ಇವ್ರ ಕೈಲಂತೂ ಆಗಲ್ಲ. ಯಾವ ಕಾರಣಕ್ಕೂ ಎಲ್ಲ ಮನ್ಸಿಗೆ ಹಾಕೊಂಬಿಟ್ಟಿದ್ದೀವಿ. ನಮ್ಮ ಗ್ರಾಮ ಏನು ಅನ್ನೋದು ಸುರೇಶ್ ಗೌಡ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. 10 ಊರಿಗೆ ಹೋಗೋ ಜಾಗದಲ್ಲಿ ಏನೂ ಪ್ರಯೋಜನ ಇಲ್ಲ. ಎಲ್ಲ ಹೆಂಗಸರು ಮಕ್ಕಳುಗಳೆಲ್ಲ ವಯಸ್ಸಾದವ್ರು ಯಾರೂ ಹೋಗೋಕ್ಕಾಗಲ್ಲ, ಕಾಲು ಜಾರು ಬಿದ್ದೋಗುತ್ತೆ. ಮುಳ್ಕುಂಟೆ ಬೂತಲ್ಲಿ ಲೀಡಿಂಗ್ ಬರಬೇಕಾದ್ರೆ ನಮ್ಮ ಪಾಳ್ಯದಿಂದಲೇ ಎಲ್ಲದೂ ಬರೋದು. ಆದರೂ ಯಾವುದೂ ಲೆಕ್ಕಕ್ಕಿಲ್ಲ. ಸುಮ್ಮನೆ ಬರ್ತಾರೆ, ಓದ್ತಾರೆ, ಓಟ್ ಹಾಕ್ತೀವಿ, ಓದ್ತಾರೆ ಅಷ್ಟೇ. ಯಾವುದೇ ಕಾರಣಕ್ಕೂ ಯಾರು ಕ್ಯೂಗೆ ಹಾಕ್ಕೊಂಡಿಲ್ಲ. ಈ ಸರಿ ಆದರೂ ಗಮನ ಹರಿಸಿ ಮಾಡಿರೋ ಮುಂದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ. ಎಷ್ಟು ಸೋಲ್ಸೋದು ನಮ್ಮ ಕೈಲಿಲ್ಲ, ಜನಗಳ ಕೈಲಿ ಐತೆ. ನಾವೊಬ್ಬ ಕೆಲಸ ಮಾಡಿದ್ರೆ ಎಲ್ಲ ಶಾಸಕರಿಗೆ ಓಟ್ ಹಾಕ್ತೀವಿ. ಓಟ್ ಹಾಕ್ದಲ್ಲೇ ಯಾರು ಹಾಕ್ತಾರೆ? ನಮ್ಗೆ ಹಾಸ್ಪಿಟ್ಲಿಗೆ ಹೋಗೋದೇನು ಕೇಳಿ, ಹುಷಾರಾಗುತ್ತೆ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಡಾಕ್ಟರ್ ಚೆನ್ನಾಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತೀವಿ? ಇನ್ನು ಕೆರೆಬಂಡಿಪಾಳ್ಯ ಗ್ರಾಮದ ರಸ್ತೆಯ ದುಸ್ಥಿತಿಯನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಮಾಡಲು ತೆರಳುತ್ತಿದ್ದಂತೆ ಸುದ್ದಿ ಬಿತ್ತರ ಮಾಡದಂತೆ ಪ್ರಜಾಶಕ್ತಿ ಟಿವಿಗೆ ಶಾಸಕ ಸುರೇಶ್ ಗೌಡ ಬೆಂಬಲಿಗರು ಒತ್ತಡ ಹೇರಿದ್ದಾರೆ. ಅಲ್ಲದೆ ಇಂದೇ ಗ್ರಾಮಕ್ಕೆ ಸುರೇಶ್ ಗೌಡ ಅವರು ತೆರಳಿ ಸಮಸ್ಯೆಯನ್ನ ಪರಿಹರಿಸುತ್ತಾರೆ ಎಂದು ಗ್ರಾಮಸ್ಥರಿಗೆ ದೂರವಾಣಿ ಕರೆ ಮೂಲಕ ಸುರೇಶ್ ಗೌಡ ಬೆಂಬಲಿಗರು ತಿಳಿಸಿದ್ದಾರಂತೆ. ಅಲ್ಲಣ್ಣ, ಸರ್ಕಾರ ಇವಾಗ ಬರ್ಬೋದ, ಮೊದ್ಲಿಂದ ಬರ್ಬೋದಾಗಿತ್ತಾ? 3 ಸಲ MLA ಆದ್ರು, 3 ಸಲ MLA ಆದ್ರೂ ಮಾಡಿರಾ? ಗೌರಿಶಂಕರ್ ಅವಾಗ ತಾನೇ ಮಾಡ್ರ, ಅವಾಗಲೂ ಮಾಡ್ಲಿಲ್ವಲ್ಲ, ಏನ್ ಮಾಡೋದು? ನ್ಯೂಸ್ ಮಾಡ್ಬೇಡ, ನಾನು ಕೈ ಮುಗ್ದು ಹೇಳ್ತೀನಿ, ನಿನ್ ಫ್ರೆಂಡ್ ಆಗಿ ಹೇಳ್ತೀನಿ. ಸುಮ್ನೆ ಸಾಯಾಬ್ರಿಗೆ ಸುಮ್ನೆ ಕೆಟ್ಟ ಹೆಸರು ಬಂದ್ರೆ ಅವ್ರು ಇನ್ನೂ ಬೇಜಾರಾಗಿ ನಮ್ಮ ಊರ್ ಬಗ್ಗೆ ಅಲ್ಲಪ್ಪ, ನಾವ್ ಕೆಟ್ಟ ತರ್ಬೇಕು ಅಂತ ಮಾಡಿದ್ವಿ, ಅವ್ರು ಮಾಡಿ ಸರಿನಾ? ನಾನು ಸಾಯಾಬ್ರ ಗಮನಕ್ಕೆ ಹಾಕ್ತೀನಿ, ನೀವು ಹೇಳ್ತೀನಿ, ಹಣೆಯನ್ನು ಫೋನ್ ಮಾಡಿ ಹೇಳ್ತದೆ. ಈ ವಿಷಯ ಬಿಡಿ, ಅದನ್ನ ನಾವು ಮಾಧ್ಯಮದಲ್ಲಿ ಸುಮ್ನೆ ಮಾಡಿ ದೊಡ್ಡ ವಿಷಯ ಮಾಡ್ಕೊಂಬೇಡಿ. ಹೇಳ್ತೀನಿ, ಯಾವ ಜನ ಸಣ್ಣ ಪುಟ್ಟ ಹೋದ್ರೆ ಕೆಲಸ ಆಗ್ಬೇಕಾಗ್ತದೆ. ಅಲ್ಲಪ್ಪ, ನಮ್ಮೂರ್ ಕೇಳು, ನಾನು ಹೇಳಿದೆ, ನಾ ಮತ್ತೆ ಕೇಳಿದೆ, ನಂಗೇನು ಕೇಳಿದಪ್ಪ, ನಂಗೇನು ಕೇಳಿ ದುಡ್ಡು ಕೇಳಿದೀವ ಇಲ್ಲ, ನಾನು ಅವತ್ತು ಕೇಳಿದಿನ ರೋಡ್ ಮಾಡ್ಸೋ ಅಷ್ಟೊತ್ತ ಕೇಳಿದ್ರೆ ನೀವು ಮಾಡಿಸ್ಕೊಟ್ರ ನೀವು? ನಾವು ಮಾತಾಡ್ ಬಂದಿದ್ದೀವಿ, ಅದೇ ಹೇಳಿದ್ರು. ಆಯ್ತಪ್ಪ, ಆಯ್ತು, ಒಂದು ನಿಮಿಷ ಹೇಳಿರಿ. ಸೋಮಣ್ಣ ಲೆಟರ್ ಕ್ಯಾನ್ಸಲ್ ಆದ್ರೆ ನಾನೇನು ಮಾಡಕ್ಕಲ್ಲ ಅಂದ್ರೆ ಅದಕ್ಕೆ ನಂಗೆ ಕಾನ್ಫರೆನ್ಸ್ ಹಾಕಿ ಮಾತಾಡ್ತೀನಿ. ಈಗ ಲೆಟರ್ ಸೋಮಣ್ಣಾರೇ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಲೆಟರ್ ಎಲ್ಲ ಮಾಡಿದ್ವಿ, ನಾವೇನೇ ನಾವತ್ತೇನೆ ಮಾಡಕ್ಕಾಗ್ತದೆ? ನಿಮ್ಗಿನ್ನ ಮುಂಚೆ ನಾವು MP ಆಯ್ತಪ್ಪ, ನಿಮಿಷ ಹೇಳಿರಿ. ವಿನಾಯಕ್ ಎಲ್ಲ ಕೇಳಿ, ವಿನಾಯಕ್ ರೋಡ್ ಚೆನ್ನಾಗೈತೆ, ಅದಕ್ಕೆ ಕಾಂಕ್ರೀಟ್ 1 ಕೋಟಿ ಎಲ್ಲ ಹಾಕ್ಯಾರೆ. ಇದು 5 ಲಕ್ಷ 5 ಲಕ್ಷ ಸಾಕಾತ ರೋಡ್ಗಿದ್ಕೆ ಸಾಕಾಗ್ತದೇನಪ್ಪ ಅದು? ಎಲ್ಲಿ ಬರ್ತಾರ ಅವ್ರು ಮಧ್ಯಾಹ್ನಕ್ಕೆ? ಮಧ್ಯಾಹ್ನ ಇಲ್ಲೇ ರೋಡ್ ರೋಡಕ್ಕೆ ಬರ್ತೀವಿ ಅಂತಾರೆ. ನಾನು ಮುಂಜಾನೆ ಎಲ್ಲ ಹೋಗಿದ್ದೆ ಅದೇ ವಿಚಾರವಾಗಿ. ಇದು ಬಂದ ನಾನು ಬರ್ತೀನಿ, ನಂಗೂ ಫೋನ್ ಮಾಡು. ಅದೇ ಅಲ್ಲಪ್ಪ, ನಿಮಿಷ ಹೇಳಿದ್ವಿ, ಇವಾಗ ನ್ಯೂಸ್ ಹಾಕ್ಬಿಡಿ ಹೇಳ್ತೀವಿ. ಅವತ್ತಿನ ಒಬ್ರು ನಮ್ಮ ಹಂಗಂತ ಹೇಳ ಒಬ್ರು ಕೇಳವಲ್ಲ, ನಾವು ಪ್ರಯತ್ನ ಪಟ್ಟು ದುಡ್ಡು ನಾವಿನ್ನೇ ಮಾಡಕ್ಕಾಗ್ತದೆ?
ಅದಕ್ಕಿಂತ ಹೆಚ್ಚಾಗಿ ನಾವು ಒತ್ತರ ಇದ್ರೆ ನೀವು ಅದೇ ರೋಡ್ ವಿಷಯನೇ ಕೇಳಕ್ ಹೋಗ್ತಿದೀನಿ. ನಮ್ಗೆ ಏನು ಬೇಡ ರೋಡ್ ಮಾಡಿ ಅಂತ MLA ತಗ ಹೋಗೋಣ ಅಂತ ಹೋದ ನೀನು? ಕೇಳಿಸ್ತೀನಿ ಬೇಕಾರೆ. ಹಾ ಅವ್ರ ಎದುರಿಗೆ ಮಾತಾಡಿಸ್ತೀನಿ. ಈ ಮಧ್ಯಾಹ್ನ ಬರ್ತಾರ ಅವರು? ಅದನ್ನ ಅಲ್ಲಿಗೆ ಬಿಡು ವಿಷಯನ. ಹಾ ಇನ್ನೊಂದ್ಸತಿ ಮಾತಾಡ್ತೀನಿ. ಸರಿ ಮಾತಾಡು. ಅದನ್ನ ಅದೇನೇ ಆಗ್ಲಿ, ಸುಮಾರು 2 ದಶಕಗಳಿಂದ ಕೆರೆ ಬಂಡಿ ಪಾಳ್ಯದ ರಸ್ತೆ ಹಾಳಾಗಿದ್ದು 3 ಬಾರಿ ಸುರೇಶ್ ಗೌಡ ಅವರು ಶಾಸಕರಾಗಿದ್ರು ರಸ್ತೆಯನ್ನ ಸರಿಪಡಿಸುವ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಇದೀಗ ಪ್ರಜಾಶಕ್ತಿ ಟಿವಿ ಸುದ್ದಿ ಬಿತ್ತರ ಮಾಡಲು ತೆರಳುತ್ತಿದ್ದಂತೆ ಗ್ರಾಮಕ್ಕೆ ಭೇಟಿಯನ್ನ ನೀಡುವ ಮಾಹಿತಿ ನೀಡಿದ್ದು, ಅದು ಕೂಡ ಭರವಸೆಯೋ ಅಥವಾ ಸುದ್ದಿ ಮಾಡಬಾರದು ಎಂಬ ಕಾರಣಕ್ಕೆ ಸಮಜಾಯಿಷಿಯನ್ನ ಕೊಟ್ಟಿದ್ದಾರು ಆ ದೇವರಿವಲ್ಲ. ಮಾನ್ಯ ಶಾಸಕರೇ, 3 ಬಾರಿಯೂ ನಿಮಗೆ ಮತ ಕೊಟ್ಟು ಅಧಿಕಾರದ ಗದ್ದುಗೆಗೆ ಏರುವಂತೆ ಮಾಡ್ತಾರೆ. ಇನ್ನಾದ್ರೂ ಈ ಗ್ರಾಮದ ರಸ್ತೆಯನ್ನ ಸರಿಪಡಿಸಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಯಾರ್ಯಾರು ಬರ್ತಾರಂತ ಈಗ? ಯಾರ್ಯಾರು ಬರ್ತಾರಂತ ಈಗ ಅಲ್ಲಿಗೆ? ನಾವು MLA ಕೇಳಿದೀವಿ. ಹಾ MLA ಆಯ್ತಪ್ಪ ಇವತ್ತೇ ಬರ್ತೀನಿ ನೋಡ್ತೀನಿ ಮಾಡ್ತಾನ ಅಂತ ಹೇಳಿವ್ರೆ. ಹಾ ಇವತ್ತು ನಡೆದಿರೋದು ಹಾ. ಮಾತ್ರ ಏನ್ ಸುಳ್ಳೇನಿಲ್ಲ. ರಮೇಶ್ ನಾನು ಎಲ್ಲ ಜೊತೆಲಿ ಹೋಗಿದ್ದು. ಹಾ ಬೇಕಾದ್ರೆ ರಮೇಶ್ ಕೇಳಿ ನೋಡು. ಹ್ಮ್ ಈಗ ಅವನ್ನೆಲ್ಲ ವಿಡಿಯೋ ಪಡಿಯೋ ಮಾಡ್ಸೋದು ಎಲ್ಲ ಬೇಕಾದ್ರೆ ಲೇಟ್ ಆಗ್ಬೇಕಾದ್ರೆ ಹಂಗ ಆಗ್ಲಿಲ್ಲ ಬರ್ಲಿಲ್ಲ ಇವರು ಒಂದ್ ಪಕ್ಷದಲ್ಲಿ ಇನ್ನೊಂದ್ ವಾರ ಪಾರ ಕಳ್ಕೊಂಡ್ಬೇಕಾದ್ರೆ ಏನಾರ ಮಾಡ್ಕೊಳ್ಳಿವ್ರಂತೆ. ಹಾ ಆಯ್ತಾ? ಹಾ ಇವತ್ತು ಅವ್ರು ನಾವು ಕರ್ದು ಬಂದಿದೀವಿ ಬರ್ತೀವಿ ಅಂತ ಹೇಳಿದ್ರೆ ಬಂದ್ ನಾನು ನೋಡ್ತೀನಿ ಮಾಡ್ಸೋಣ ಅಂತ ಎಲ್ಲ ಅವ್ರು ಅದು ಯಾವಾಗ ಹೇಳಿರೋದು? ನೆನ್ನೆ ಹೇಳಿರಿ, ಇವತ್ತು ಹೇಳಿರಿ ನಿಮ್ಗೆ? ನೆನ್ನೆ ಇವತ್ತು ಬೆಳಿಗ್ಗೆ 9:30 ಮತ್ತೆ ನಮ್ಗೆ ಫೋನ್ ಮಾಡ್ತಾನೆ ಮತ್ತೆ ನೀವು ನಮಗೆ? ನನ್ಗೆ ಇವೆಲ್ಲ ಮಾಡ್ತೀರಾ ಅಂತ ನನ್ಗೆ ಏನ್ ಗೊತ್ತು? ನೋಡಪ್ಪ, ಅಲ್ಲ ನೀವು ಹೋಗಿ ನಮ್ಗೆ ಗೊತ್ತಿಲ್ವಲ್ಲ ಅಲ್ಲಿ. ಈಗ ಹೊಂಟೋಗ್ಬಿಡ್ತಾರೆ ಅಂತ ಹೇಳಿ ಅಲ್ಲೇನೋ ಈ ದಸರಾ ಉತ್ಸವದ್ದು ಏನೇನೋ ತುಮಕೂರು ಪ್ರೋಗ್ರಾಮ್ಗಳವಂತೆ. ಹಾ ಸಿಗಲ್ಲ ಇಮಿಡಿಯೇಟ್ ಬನ್ನಿ ಅಂತ ಹೇಳಿ ನಾನು ಗನ್ಮನಿಗೆ ಫೋನ್ ಮಾಡಿದೆ. ಬಂದ್ರಣ ಬಂದ್ಬಿಡಿ ಅಂತ ಅಂದ್ರು. ಹ್ಮ್ ನಾನೇನ್ ಮಾಡ್ದೆ, ಮಂಜಾಣಂಗ್ ಫೋನ್ ಮಾಡ್ದೆ. ಅಣ್ಣ ಎಷ್ಟ್ ಜನ ಬರ್ತಾರ? 10 ಜನ ಸರಿ ಪಟ್ಟ ಅಂತ ಹೋಗ್ಬಿಡೋಣ, ಇರಲ್ವಂತೆ ಸಾಹೇಬ್ರೆಲ್ಲ ಹೋಗ್ತಾರಂತೆ, ಹಾ ಹೋಗ್ಬಿಡೋಣ ಬನ್ನಿ ಅಂತ. ಕಾಂತನ ರಮೇಶನ್ ಕರ್ಕೊಂತೀನಿ ತಡ್ರಿ ಅಂತ. ನಂಗೆ ರಮೇಶ್ ನೂರು ಹೇಳಿದ್ದೀನಿ, ಹೋಗ್ಬೇಕಾದ್ರೆ ಫೋನ್ ಮಾಡೋಣ, ಬತ್ತೀನಿ ಹೇಳಿದ್ದೀನಿ ಹೇಳಿ ಫೋನ್ ಮಾಡೋಣ. ಅವನು ನಮ್ಗೆ ಹೆಂಗೆ ಗೊತ್ತು? ನಾವು ಸಾಯಂಕಾಲ ಮಾತಾಡಿ ನಿನ್ನೆ ಗುಂಡಾರ್ಗೆ ಅಭಿಜಿಗೆಲ್ಲ ಹೇಳಿದ್ದೆ ಹೋಗ್ಬೇಕಾದ್ರೆ ನಿಮ್ಮನ್ನೆಲ್ಲ ಕರಿತೀನಿ ನಾನೇನೆ ಅಂತ ನಾನೇ ಹೇಳಿದ್ದೆ. ಹಾ 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 ಈಗ ಅವರು ಇದ್ದಕ್ಕಿದ್ದಂಗೆ ಇಲ್ಲೆಲ್ಲ ಹೊಂಡ್ತಾರೆ ಅಂತ ಗೊತ್ತಾಯ್ತಲ್ಲ. ದಿನ ಲೇಟ್ ಮಾಡೋದ್ ಬೇಡ. ಮಳೆ ತೆಗೆದ್ರೆ ಗುಂಡಿ ಎಲ್ಲನ ಒಣಿಕೊಂಬಿಡ್ತವೆ. ಗುಂಡಿ ತ್ಯಾವ ಇದ್ದಂಗೆ ಕರೆದು ತೋರಿಸ್ಬೇಕು ಅಂತ ನಮ್ಗೂ. ಅದಕ್ಕೆ ನಾವು ಗುಂಡಿ ಹೊಡಿಕೆ ಮಳೆ ಹೊಲ್ಟಾಯ್ತಲ್ಲ, ಅದಕ್ಕೆ ನಾವಿದ್ ಕರೆಸ್ಬಿಟ್ಟು ಇವಾಗ ಹೋಗ್ಬಿಟ್ಟು ಬೆಳಿಗ್ಗೆ ಹಾ ಇವತ್ ಮಾತಾಡ್ಕೊಂಡ್ ಬಂದಿದೀವಿ. ಹಾ ಕೆರೆಗೆ ನೀರ್ ಬಿಡ್ಸೋ ವಿಚಾರ, ಕೆರೆ ಬಂಡಿ ಪಾಳದ ಕೆರೆ ರೋಡಿನ ವಿಚಾರ, ಇನ್ನೂ ಒಂದ್ 2-3 ಯಾವ ವಿಚಾರಗಳನ್ನ ಮಾತಾಡಿದೀವಿ. ಕೆರೆ ಬಂಡಿ ಪಾಳದ ರೋಡಿನ ವಿಚಾರನೇ ಮೇನ್ ಆಗಿ ಮಾತಾಡಿರೋದು. ಫಸ್ಟ್ ಮಾತಾಡಿದ್ದೆ ಅದು. ಹಾ ಹಾ ಆಯ್ತಪ್ಪ ಇವತ್ತೇ ಬರ್ತೀನಿ ನೋಡ್ತೀನಿ ಅಂತ ಹೇಳವ್ರೆ. ಹಾ ಆತರ ಬೀಳ್ಬೇಡಿ ಸುಮ್ನೆ. ಅವ್ರಿಗೆ ಎಲ್ಲ ಕಡೆ ಒಳ್ಳೆ ಹೆಸರೈತೆ. ಇಡೀ ದೇಶದಲ್ಲಿ 1ನೇ ನಂಬರ್ MLA ಹೆಸರೈತೆ. ಹಾ ಅಂತದ್ರೊಳಗೆ ನಾವು ಸುಮ್ನೆ ಈಗ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗದ್ ಬೇಡ. ಆಗ ಕೆಲ್ಸಕ್ಕೆ ಏನಾರ ಟಿಕೆಟ್ ಆಗ್ಬಿಟ್ಟವು. ಅವ್ರು ಮಾಡಕ್ ಮನ್ಸೈತಿ. ಈಗ ಒಪ್ಕೊಂಡವ್ರು ಅವ್ರು ಬರ್ತೀನಿ ನಾನೇ ಅಂತ ಹೇಳಿ. ಹಾ ನೀವು ಏನೇನೋ ಮಾಡಕ್ ಹೋಗ್ಬೇಡ್ರಿ, ನೋಡ್ಕೊಂಡು ನಮ್ಗೆ ಬೇಡ ಅಂತ ನಾನು ಹೇಳೋದು. ನಾವು ರಾತ್ರಿ ಡಿಸೈಡ್ ಮಾಡ್ಕೊಂಡು ಬೆಳಗ್ಗೆ ಕರ್ಸ ನಮಗೆ ನೀವು ಓದ್ತೀವಿ ಅಂತ ಹೇಳಿದ್ರಿ. ಬೆಳಗ್ಗೆ ನಾವು ಫೋನ್ ಮಾಡಿದ್ರೆ ಇಲ್ಲ ನಾವು ಹೋಗೋ ಪ್ಲಾನ್ ಇರ್ಲಿಲ್ಲ. ಅವ್ರ ಆಳೆ ವಾರದಿಂದ ಇಲ್ಲಿ ಆಲ್ಟೆ ಹಾಕಿರ್ಲಿಲ್ವಲ್ಲ. ನೆನ್ನೆ ಬಂದು ಲೇಟ್ ಆಗಿ ಆಲ್ಟ್ ಆಗಿದ್ರಂತೆ. ನೆನ್ನೆನೂ ಹಂಗೆ ಬೆಳಿಗ್ಗೆ 10:30 ಹೊಂಟೋದ್ರಂತೆ. ಏನೋ ಪರಮೇಶ್ವರ್ ಸಾಹೇಬ್ರು ಅವರೆಲ್ಲ ಎಲ್ಲೋ ಸೇರ್ತಾರೆ ಅಂತ. ಇವತ್ತು ಎಲ್ಲ ಅರ್ಜೆಂಟ್ ಹೊಂಟೋತಾರೆ ಅನ್ನೋ ಮಾಹಿತಿ ಬಂತು. ಅದಕ್ಕೆ ನಾವೇನ್ ಮಾಡೋದು ಪಟಪಟ್ನ ಈಗ ದಿನ ಮುಂದಕ್ಕೆ ತಿಳ್ಕೊಂಡು ಹೋದ್ರಾಗಲ್ಲ. ಹೋಗಿ ಬಿಡೋಣ ಅಂತ ಹೇಳಿ ನೆನ್ನೆ ನಾನು ಸರ್ವಣಕರ್ ಮನೆ ಹತ್ರ ಮಾತಾಡ್ಕೊಂಡ್ ಬಂದೆ. ನಾವು ಹೋಗೋದಿನ್ ನಿಮ್ಗೆಲ್ಲ ಫೋನ್ ಮಾಡ್ತೀವಿ. ಕೆರೆ ಬಣ್ಣಿ ಪಡೆದವ್ರು ಒಂದ್ 10 ಜನ ಕರಿತೀವಿ. ನಾವು ಒಂದ್ 5-6 ಜನ ಆದ್ರೆ 10 ಜನ ಆಗ್ಲಿ ಬರ್ತೀವಿ. ಎಲ್ಲ ಮಾತಾಡ್ಕೊಂಡ್ ಬರೋಣ. ಜಾಸ್ತಿ ಜನ ಆದಷ್ಟು ಕೆಲಸ ಇನ್ನು ಚೆನ್ನಾಗಾಗ್ತದೆ. ಜಾಸ್ತಿ ದುಡ್ಡು ಕೊಡ್ತಾರೆ, ಹೆಚ್ಚಿಗೆ ಜನ ಹೋಗೋಣ ಅಂತ ನಾನೇ ಮಾತಾಡಿ ಬಂದಿದ್ದೆ. ಹೇಳ್ತೀವಿ ಅಂತ. ಅದೇನಾಯ್ತು, ಇವತ್ತು ಸಿಗಲ್ಲ ಅಂತ ಗೊತ್ತಾದ್ವಲ್ಲ. ಬೇಗ ಹೋದ್ರೆ ಸಿಗ್ತಾರೆ, ಲೇಟ್ ಆಗಿ ಹೋದ್ರೆ ಸಿಗಲ್ಲ. ಆಮೇಲೆ ಅವ್ರನ್ನ ಇವ್ರನ್ನ ಎಲ್ಲಾರನ್ನು ಕಾಯ್ದು ಕೂತ್ಕೊಂಡ್ರೆ ಲೇಟ್ ಆಗ್ತದೆ ಅಂತ ಹೇಳಿ ಮಾಡೋದು. ನಂಗೆ ಜಸ್ಟ್ ಫೋನ್ ನಾನು ಬರೀನಪ್ಪ, ನಾನು ಕೇಳೋದು ಅಂತಲೇ ಅನ್ಕೊಂಡಿದ್ದು. ಆಮೇಲೆ ಇನ್ನ ತಡಿ ಸೊರೋಗಲ್ಲ ಇಬ್ರು ಹೋದ್ರೆ ಅಂತ ಹೇಳ್ಬಿಟ್ಟು ನೋಡೋಣ. ಆದ್ರೆ ಅವ್ರು ಬರ್ತಾರೆ ಅಂತ ಅಂದ್ರು. ಕರ್ಕೊಂಬನ್ನಿ ಎಲ್ಲಾರನ್ನು ಅಂತ ಹೇಳಿ 5 ನಿಮಿಷ ಮಾತಾಡಿ 5 ನಿಮಿಷ ಹೊಂಟೆ ಹೋದು. ಮಾತಾಡ್ಕೊಂಡು ಇವತ್ತು ಅಷ್ಟ ಆಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.